ರಾಜ್ಯದಲ್ಲಿ 1,08,00,000 ಮತದಾರರಿಗೆ ಕೋಕ್ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ 1,08,00,000 ಮತದಾರರಿಗೆ ಕೋಕ್ ಮನೆ ಮನೆ ಭೇಟಿ ಪ್ರಕ್ರಿಯೆ ಆಗಸ್ಟ್ 17ರಂದು ಮುಕ್ತಾಯಗೊಂಡಿದೆ. ಒಟ್ಟು 1,08,31,945 ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ಗೈರು, ಸ್ಥಳಾಂತರ, ನಕಲಿ ಐಡಿ, ಮರಣ ಹೊಂದಿರೋರು ಹಾಗೆ ರಾಜ್ಯದಲ್ಲಿ 15,28,985 ಮತದಾರರು ನಾಪತ್ತೆಯಾಗಿದ್ದಾರೆ. ರಾಜ್ಯದಲ್ಲಿ 65,61,607 ಮತದಾರರು ಸ್ಥಳಾಂತರವಾಗಿದ್ದಾರೆ. ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟವಾಗಲಿದೆ. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗೆ ಅವಕಾಶ ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ನೋಡಿ, ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ಅಡಿಯಲ್ಲಿ ಚುನಾವಣಾ ಆಯೋಗ ಮನೆ ಮನೆಗೆ ತೆರಳಿ ಎಣಿಕೆ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ಇದೀಗ ಕರ್ನಾಟಕದ ಮೊದಲ ಕರಡು ಮತದಾರರ ಪಟ್ಟಿಯಿಂದ ಸುಮಾರು 1,08,00,000 ಮತದಾರರನ್ನ ಹೊರಗುಳಿಯುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ಕರಡು ಪಟ್ಟಿಯಿಂದ ಜೂನ್ 30ರಂದು ಆರಂಭವಾದಂತಹ ಎಸ್ಐಆರ್ ಪ್ರಕ್ರಿಯೆ ಬೂತ್ ಮಟ್ಟದ ಅಧಿಕಾರಿಗಳು ಬಿಎಲ್ಒಗಳು ಕರ್ನಾಟಕದಾದ್ಯಂತ ಮನೆ ಮನೆಗೆ ಭೇಟಿ ನೀಡಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ 5,54,32,314 ಜನಗಣತಿ ಅರ್ಜಿಗಳನ್ನು ವಿತರಣೆ ಮಾಡಲಾಗಿದೆ. ಅವುಗಳ ಪೈಕಿ 4,46,369 ಅರ್ಜಿಗಳು ಈಗಾಗಲೇ ಡಿಜಿಟಲೀಕರಣ ಕೂಡ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಅರ್ಧಕರ್ಧ ವೋಟರ್ಸ್ ಔಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಒಟ್ಟು ಮತದಾರರ ಸಂಖ್ಯೆ 1,03,00,000. ಸ್ಥಳಾಂತರಗೊಂಡವರು 33 ಲಕ್ಷ ಮತದಾರರಾಗಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ಗೈರಾದವರು 7.98 ಲಕ್ಷ ಮಂದಿ. ಬೆಂಗಳೂರಲ್ಲಿ ಮೃತಪಟ್ಟಂತಹ ಮತದಾರರು 3.15 ಲಕ್ಷ ಮಂದಿ. ಬೆಂಗಳೂರಲ್ಲಿ ನಕಲಿ ಮತದಾರರು ಕೂಡ ಇದ್ದಾರೆ. 60,000 ಆಗಿದೆ. 47,15,188 ಮತದಾರರ ಹೆಸರು ಡಿಲೀಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಕೂಡ ಪ್ರಕಟವಾಗಲಿದೆ. ಇನ್ನು ಬೆಂಗಳೂರಿನ ಒಂದು ಎಸ್ಐಆರ್ ಪ್ರಕ್ರಿಯೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಅರ್ಧಕರ್ಧ ವೋಟರ್ಸ್ ಔಟ್ ಆಗುವಂತಹ ಎಲ್ಲ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಒಟ್ಟು ಮತದಾರರ ಸಂಖ್ಯೆ 1,03,00,000 ಇರುವಂಥದ್ದು. ಇನ್ನು ಬೆಂಗಳೂರಿಂದ ಬೇರೆ ಕಡೆಗೆ ಸ್ಥಳಾಂತರ ಆದವರು 33 ಲಕ್ಷ ಇದ್ದಾರೆ. ಹಾಗೆ ಎಸ್ಐಆರ್ ಪ್ರಕ್ರಿಯೆಗೆ ಇದುವರೆಗೂ ಕೂಡ ಅರ್ಜಿ ಫಾರ್ಮ್ ಕೂಡ ಪಡೆದುಕೊಂಡಿಲ್ಲ, ಹಾಗೆ ಅದನ್ನು ಫಿಲ್ ಕೂಡ ಮಾಡಿ ಕೊಡದೇ ಇರೋರು 7.98 ಲಕ್ಷ ಮಂದಿ ಇದ್ದಾರೆ. ಹಾಗೆ ಮೃತಪಟ್ಟಂತಹ ಮತದಾರರು 3.15 ಲಕ್ಷ ಮಂದಿ. ಹಾಗೆ ನಕಲಿ ಮತದಾರರು ಕೂಡ ಪತ್ತೆಯಾಗಿದ್ದಾರೆ. 60,000 ಮಂದಿ ಇದ್ದಾರೆ. ಒಟ್ಟಾರೆಯಾಗಿ 47,15,188 ಮತದಾರರ ಹೆಸರು ಡಿಲೀಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಬೆಂಗಳೂರಿಂದ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.